ಅದು ಬೆಂಗಳೂರಿನಲ್ಲೇ ಇರೋ ಕಂಪನಿ. ಕರುನಾಡಿನ ಅನ್ನ ಬೇಕು, ಇಲ್ಲಿ ವ್ಯವಹರಿಸೋದಕ್ಕೆ ಜಾಗ ಬೇಕು, ಆದರೆ ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಕೊಡಲ್ವಂತೆ. ಖಾಸಗಿ ಕಂಪನಿಯ ಆ ಪ್ರಕಟಣೆ ಕನ್ನಡಿಗರ ಕಣ್ಣು ಕೆಂಪಗಾಗಿಸಿದೆ. ಈ ಪೋಸ್ಟ್ ಅನ್ನೊಮ್ಮೆ ನೋಡಿ. ಕನ್ನಡಿಗ ನಲ್ಲದವರು HR ಕೆಲಸಕ್ಕೆ ಬೇಕಂತೆ. ಕನ್ನಡ ಮಾತನಾಡೋ ವ್ಯಕ್ತಿಗೆ ಕೆಲಸ ಇಲ್ವಂತೆ. ಬೆಂಗಳೂರಲ್ಲೇ ಇರೋ ಖಾಸಗಿ ಕಂಪನಿಯವರ ಕೊಬ್ಬು ಧಿಮಾಕು ನೋಡಿ ಕನ್ನಡಿಗರ ರಕ್ತ ಕೊತ ಕೊತ ಕುದಿಯುತ್ತಿದೆ. ಕೆಲಸಕ್ಕೆ ಕನ್ನಡಿಗರಲ್ಲದವರೇ ಬೇಕಂತೆ. ಖಾಸಗಿ ಕಂಪನಿ ಆಹ್ವಾನ. ಬೆಂಗಳೂರಿನಲ್ಲಿ ಇದ್ದುಕೊಂಡೇ ಖಾಸಗಿ ಕಂಪನಿ ದರ್ಪದ ಪೋಸ್ಟ್. ತಿನ್ನೋದಕ್ಕೆ ಈ ನೆಲದ ಅನ್ನ ಬೇಕು, ಕುಡಿಯೋಕೆ ಕಾವೇರಿ ನೀರೇ ಬೇಕು. ಆದ್ರೆ HR ನೌಕರಿಗೆ ಇಂಟರ್ವ್ಯೂಗೆಂದು ಬರೋ ವ್ಯಕ್ತಿ ಕನ್ನಡಿಗ ಆಗಿರಬಾರ್ದಂತೆ. ಇದು ಬೆಂಗಳೂರಿನ JP ನಗರದಲ್ಲಿರೋ ಸ್ಕಿಲ್ಸ್ ಸೋನಿಕ್ಸ್ ಖಾಸಗಿ ಕಂಪನಿ ನೌಕರಿ.com ನಲ್ಲಿ ಹಾಕಿರುವ ಪ್ರಕಟಣೆ. ಕನ್ನಡ ಗೊತ್ತಿಲ್ಲದ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, ನಾನ್ ಕನ್ನಡ HR ಬೇಕು ಅಂತ ಹಾಕಿದ್ದಾರೆ. ಬೆಂಗಳೂರಲ್ಲೇ ಇದ್ಕೊಂಡು ಕನ್ನಡಿಗರನ್ನ ಕಡೆಗಣಿಸಿರುವ ಸ್ಕಿಲ್ಸ್ ಸೋನಿಕ್ಸ್ ಕಂಪನಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಎಕ್ಸ್ ನಲ್ಲಿ ಕಂಪನಿ ವಿರುದ್ಧ ಕನ್ನಡಿಗರು ಬೆಂಕಿ ಉಗುಳಿದ್ದಾರೆ. ಕೂಡಲೇ ಈ ಪೋಸ್ಟ್ ಕಂಪನಿ ನಿರ್ಧಾರ ವಾಪಸ್ ತೆಗೆದುಕೊಳ್ಬೇಕು, ಇಲ್ಲವಾದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಒಂದು ಖಾಸಗಿ ಕಂಪನಿಯಲ್ಲಿ ಒಂದು ಹುದ್ದೆಗೆ ಕನ್ನಡಿಗರ ಅಲ್ಲದೆ ಇರುವಂತ ವ್ಯಕ್ತಿಗಳು ಬೇಕಾಗಿದ್ದಾರೆ ಅಂತ ಹೇಳಿ ಅವರು ಒಂದು ಪ್ರಚಾರವನ್ನ ನೀಡಿರುವಂತದ್ದು. ಇವತ್ತು ಕರ್ನಾಟಕದಲ್ಲಿ ಉದ್ಯಮವನ್ನ ಕಟ್ಟುವಂತ ಜನರಿಗೆ ಕನ್ನಡದ ಏನು ಕೆಲಸಗಾರರು ಬೇಡ ಅನ್ನೋದಾದ್ರೆ, ನಿಮಗೆ ಕನ್ನಡದ ವ್ಯಕ್ತಿಗಳು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಬಾರ್ದು ಅನ್ನೋದಾದ್ರೆ, ನಿಮ್ಮ ಸಂಸ್ಥೆ ಕರ್ನಾಟಕಕ್ಕೆ ಯಾಕೆ ಬೇಕು ಅನ್ನುವಂತ ಪ್ರಶ್ನೆನ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ. ಸ್ಕಿಲ್ಸ್ ಸೋನಿಕ್ಸ್ ಖಾಸಗಿ ಕಂಪನಿ ವೃತ್ತಿಪರ ಕೌಶಲ್ಯ ಅಭಿವೃದ್ಧಿ, ಅಪ್ರೆಂಟಿಸ್ಗಳು, ಪರೀಕ್ಷಕರು ಮತ್ತು ವೃತ್ತಿಪರ ಶಿಕ್ಷಣ ತಜ್ಞರಿಗೆ ತರಬೇತಿಯ ಕಾರ್ಯಕ್ರಮಗಳನ್ನು ನೀಡುತ್ತೆ. ಸ್ವಿಟ್ಜರ್ಲ್ಯಾಂಡ್ ಹಾಗೂ ಭಾರತದಲ್ಲಿ ನೆಲೆ ಊರಿದೆ. ನೆಲದ ಭಾಷೆಗೆ ಭಾಷಿಕರನ್ನ ಕಡೆಗಣಿಸುವ ಕಂಪನಿ ಕೂಡಲೇ ಕನ್ನಡಿಗರ ಕ್ಷಮೆ ಕೇಳಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಕೇಳಿ ಬಂದಿದೆ. ಇಂತಹ ಕಂಪನಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕಿದೆ. ನಟರಾಜ್, TV9 ಬೆಂಗಳೂರು. ಪಿಂಕ್ ಲೈನ್ ಮೆಟ್ರೋ ಇನ್ನು 2-3 ತಿಂಗಳಲ್ಲಿ ಆರಂಭವಾಗುತ್ತೆ. ಇವತ್ತು BAML ನಿಂದ ನಮ್ಮ ಮೆಟ್ರೋ ಮೊದಲ ಡ್ರೈವರ್ ಲೆಸ್ ರೈಲಿನ ಟ್ರ್ಯಾಕ್ ಟೆಸ್ಟಿಂಗ್ ನಡೆದಿದೆ. ಏಪ್ರಿಲ್ ವರೆಗೆ ರೋಲಿಂಗ್ ಸ್ಟಾಕ್ ಪರೀಕ್ಷೆ ಕೂಡ ನಡೆಯುತ್ತೆ. ಇದು ಒಟ್ಟು 21.26 ಕಿಲೋಮೀಟರ್ ಉದ್ದದ ಮಾರ್ಗವಾಗಿದೆ. ಅದರಲ್ಲೀಗ 7.5 ಕಿಲೋಮೀಟರ್ ಮಾರ್ಗದಲ್ಲಿ ಟೆಸ್ಟಿಂಗ್ ಆರಂಭ ಆಗಿದೆ. ಈ ಎಲಿವೇಟೆಡ್ ಮಾರ್ಗದಲ್ಲಿ 6 ಸ್ಟೇಷನ್ಗಳು ಬರುತ್ತೆ. ಕಾಳೆನ ಅಗ್ರಹಾರ ಟು ತಾವರೆಕೆರೆ ನಡುವೆ ಮೊದಲ ಹಂತದಲ್ಲಿ ವಾಣಿಜ್ಯ ಸಂಚಾರ ಏಪ್ರಿಲ್ ಅಥವಾ ಮೇನಲ್ಲಿ ಆರಂಭಿಸುವುದಕ್ಕೆ BMRCL ಸಿದ್ಧತೆಯನ್ನ ನಡೆಸಿದೆ.